ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಒಂದು ಹೋಂಡಾ ಅವ್ರದ್ದು i20 ಕಾರು ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡಾಕ್ಯುಮೆಂಟ್ಸು ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬು, ಫೇಸ್ಬುಕ್ಕು ಪ್ರತಿಯೊಂದರಲ್ಲೂ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದೇ ಯಾವ್ದಾರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ದು ಏನಾದರೂ ಗಾಡಿ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡೋಕೆ ಹೋಗ್ಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. i20 ಸರ್, i20 ಹೊಂಡಾ i20 Honda i20 9 ಮ್ಯಾಗಿನ. ಓಕೆ, ಮಾಡಲ್ ಎಷ್ಟು ಸರ್ ಅದು? 2011 ಮಾಡಲು. ಓನರ್ ಎಷ್ಟು ಜನ? ಓನರ್ ಥರ್ಡ್ ಓನರ್ ನಾನು. ಇನ್ಸೂರೆನ್ಸು ಹೊಸದಾಗ್ತಿದೆ, FC ಇನ್ನೂ 6 ತಿಂಗಳಿದೆ. ಓಕೆ, ಟೈರ್ಗಳೆಲ್ಲ ಹೆಂಗಿದೆ ಸರ್? ಟೈರೆಲ್ಲ ಹೊಸದಿದೆ ಸರ್. ಎಷ್ಟು ಓಡಿದೆ ಕಿಲೋಮೀಟ್ರು? ಕಿಲೋಮೀಟ್ರ್ 69,000 ಚಿಲ್ಲರೆ ಓಡಿದೆ. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಅದು? ಡೀಸೆಲ್ಲು. ಓಕೆ, ಈಗ ಗಾಡಿ ತೊಗೊಳೋರಿಗೆ ಏನಾದರೂ ಖರ್ಚಿದೆಯಾ? ತಗೊಳ್ಳೋರಿಗೆ ಏನೂ ಖರ್ಚಿಲ್ಲ ಸರ್, ಗಾಡಿ ಕಂಡೀಷನ್ ಚೆನ್ನಾಗಿದೆ. ರೀಪೇಂಟ್ ಏನಾದರೂ ಇದೆಯಾ? ಬಂಪರ್ ಅಷ್ಟೇ ಸ್ವಲ್ಪ ಟಚಪ್ ಮಾಡಿಸಿದ್ದೀನಿ, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಒರಿಜಿನಾಲಿಟಿನೇ ಇದೆ ಗಾಡಿ ಪೇಂಟ್. ಇಂಜಿನ್ ಕೆಲಸ, ಬಾಡಿ ಕೆಲಸ ಏನಿಲ್ಲ ಸದ್ಯಕ್ಕೆ? ಇಲ್ಲ ಸರ್, ಇಂಜಿನ್ ಕೆಲಸ ಎಲ್ಲ ಏನಿಲ್ಲ, ಗಾಡಿ ಚೆನ್ನಾಗಿದೆ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೀಟ್ ಎಲ್ಲ ಓಕೆ ಇದಾವಾ? ಹಾಂ ಸರ್, ಓಕೆ ಇದೆ ಎಲ್ಲ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅಂದರೆ ಶೋರೂಮ್ ಮೇಂಟೆನೆನ್ಸ್ ಹೆಂಗಿದೆ ಹಂಗೆ ಇದೆ ಸರ್. ಅಂದರೆ ಈಗ ಹೊರಗಡೆ ಸರ್ವಿಸ್ ಮಾಡಿಸ್ತಿರೋದು ಶೋರೂಮಲ್ಲೇ? ಸರ್, ಸರ್ವಿಸ್ ಎಲ್ಲ ಶೋರೂಮಲ್ಲೇ ಮಾಡಿಸ್ತೀರಾ ಹೊರಗಡೆನಾ? ಹಾಂ, ಹೊರಗಡೆ ಮಾಡ್ತಿಲ್ಲ ಸರ್, ಕಮ್ಮಿ ಹೊರಗಡೆ ಮಾಡ್ತಿರೋದು, ಶೋರೂಮಲ್ಲೇ ಮಾಡ್ತಿರೋದು. ಓಕೆ, ಇವಾಗ ರೆಕಾರ್ಡ್ಸಲ್ಲಿ ನಿಮ್ಮ ಕಡೆದ ಒರಿಜಿನಲ್ಲು? ಹಾಂ. ಓಕೆ, ಎಲ್ಲಿದೆ ಸರ್ ಗಾಡಿದು? ದಾವಣಗೆರೆ RTO ದಾವಣಗೆರೆ ಗಾಡಿ. ಏನು ಹೇಳ್ತಾರೆ ಗಾಡಿ ರೇಟು? ಸರ್, ಗಾಡಿ ರೇಟು 2,45,000 ಹೇಳ್ತದೆ. 2,45,000 ಹೇಳ್ತಿದ್ದೀರಾ? ಹಾಂ. ಕಡಿಮೆ ಆಗುತ್ತಾ? ಸರ್, ಆಗುತ್ತೆ ಸರ್, ಹೆಚ್ಚು ಕಮ್ಮಿ. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಸರ್, ಇದೇ ಮೊಬೈಲ್ ನಂಬರು. ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದ್ರ ಕಡೆಯಿಂದ ಬರ್ತಾರಾ? ಹ್ಞೂ. ಓಕೆ ಸರ್, ಆಯ್ತು ಸರ್. ಓಕೆ.